ಡಿ ಕೆ ಶಿವಕುಮಾರ್ ಅವರ ಆ ಒಂದು ಹೇಳಿಕೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಏನೇನು ಮಾಡ್ತಾರೆ ಅವೆಲ್ಲವೂ ಕೂಡ ಅವರಿಗೆ ಉಲ್ಟಾ ಹೊಡಿತಾ ಇದೆ. ಅದನ್ನು ನೀವು ನೋಡ್ತಾ ಇದ್ದೀವಿ. ಜೊತೆಗೆ ಮುಜುಗರಗಳ ಮೇಲೆ ಮುಜುಗರಗಳು ಎದುರಾಗ್ತಾ ಇವೆ. ಅದರಲ್ಲೂ ಇವರು RSS ಗೀತೆ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಯಾವಾಗ ಹಾಡಿದ್ರಲ್ಲ ಅದು ಅವರ ಸ್ವಪಕ್ಷೀಯರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಕೆಲವರಂತೂ ನೇರವಾಗಿ ಕ್ಷಮೆ ಕೇಳಿ ಅಂತ ಕೂಡ ಆಗ್ರಹಿಸಿದ್ರು. ಇನ್ನು ಕೆಲವರು ಅದರ ನೆರಳು ಕೂಡ ನಮ್ಮ ನಾಯಕರ ಮೇಲೆ ಬೀಳಬಾರದು ಅನ್ನುವಂಥ ಮಾತನ್ನು ಹೇಳಿದರು. ಬಹುಶಃ ಇವೆಲ್ಲವೂ ಕೂಡ ಒತ್ತಡ ಜಾಸ್ತಿ ಆಗಿತ್ತು ಅನಿಸುತ್ತೆ. ಆದರೆ ಡಿ ಕೆ ಶಿವಕುಮಾರೇ ಈ ಮಾತನ್ನು ಹೇಳಿದ್ದಾರೆ. ನಾನು ದಿಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಈ ಇಂಡಿಯಾ ಮೈತ್ರಿಕೂಟದ ಭಾಗದ ನಾಯಕರುಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಪಾಪ ಅವ್ರ ಮನಸ್ಸಲ್ಲಿರೋದನ್ನು ಅವ್ರು ಕೇಳಿದ್ದಾರೆ. ದಯವಿಟ್ಟು ಕ್ಷಮಿಸಿ ಅನ್ನುವಂಥ ಮಾತನ್ನು ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದು. ಇದೆಲ್ಲದರ ಜೊತೆಗೆ ಈ ಒತ್ತಡ ಜಾಸ್ತಿ ಆಗಿನೇನೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಚಾಮುಂಡಿ ಬೆಟ್ಟದ ಬಗ್ಗೆ, ಚಾಮುಂಡಿ ಬೆಟ್ಟ ಅನ್ನುವಂಥದ್ದು ಕೇವಲ ಹಿಂದೂಗಳ ಸ್ವತ್ತಲ್ಲ ಅಂತ ಅವ್ರು ಹೇಳಿದಂಥ ಮಾತಿದೆಯಲ್ಲ ಅದು ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ದೊಡ್ಡ ಮಟ್ಟದ ಟೀಕೆಗೂ ಕೂಡ ಪಾತ್ರವಾಗಿದೆ. ಜೊತೆಗೆ BJP ನಾಯಕರಂತೂ ಇದೇ ಅಸ್ತ್ರವನ್ನು ಝಳಪಿಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಡಿ ಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಇವತ್ತೇನೇನು ನಡೆದಿದೆ ಬನ್ನಿ ನೋಡ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಮುಜರಾಯಿ ಆಸ್ತಿ ಆದ ತಕ್ಷಣ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅರ್ಥನ ನಿಮ್ದು? ಮಸೀದಿಗಳನ್ನ ಬಿಡ್ತೀರಾ? ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿದೆ, ಇವರ ಆಸ್ತಿ ಎಲ್ಲ ಅವ್ರಿಗೆ ಸೇರಿದೆ. ದೇವರ ಜೊತೆಯಲ್ಲಿ ಸಂಘರ್ಷ ಬೇಡ, ಇದು ನಿಮ್ಗೆ ಒಳ್ಳೇದಲ್ಲ. ಕಾಡ್ಗಿಚ್ಚು ಬಾನೋ ಮುಷ್ತಾಕ್ ದಸರಾ ಉದ್ಘಾಟಕರಾಗಿದ್ದಕ್ಕೆ ಶುರುವಾದ ಚರ್ಚೆ ರಾಜಕೀಯ ವಲಯದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ದಿನಗಳೆದಂತೆ ಈ ಮಾತುಕತೆ ಹೊಸ ದಿಕ್ಕಿಗೆ ಹೊರಳುತ್ತಿದೆ. ಹೌದು, ಬಾನೋ ಮುಷ್ತಾಕ್ ಮೈಸೂರು ದಸರಾ ಉದ್ಘಾಟನೆ ಮಾಡ್ತಾರೆ ಎಂದಾಗ ಬಿಜೆಪಿ ವಿರೋಧಿಸಿತ್ತು. ಚಾಮುಂಡಿ ಬೆಟ್ಟ ಹತ್ತಲೇಬಾರದು ಅಂತ ತಾಕೀತು ಮಾಡಿತ್ತು. ಈ ಮಾತನ್ನ ಟೀಕಿಸುವ ಭರದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚಾಮುಂಡಿ ಹಿಂದೂಗಳ ಆಸ್ತಿ ಅಲ್ಲ ಎಂದಿದ್ರು. ಇದೇ ಮಾತೀಗ ವಾಗ್ಯುದ್ಧಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಡಿಕೆ ಆಸ್ತಿ ಹೇಳಿಕೆಯನ್ನ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಉದ್ದಟತನ ಅಂತ ಕರೆದಿದ್ದಾರೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲಾ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಅವ್ರ ನಂಬಿಕೆ. ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ ಹೋಗ್ತೀವಿ, ಗುರುದ್ವಾರಾಗ ಹೋಗ್ತೀವಿ. ಏನ್ ಗುರುದ್ವಾರಕ್ಕೆ ನಮ್ನ ಹೋಗೋದ್ ಏನೋ ತಪ್ಪಿಸ್ಬೇಕಾಗ್ತದೆ? ಯಾರು ಹಿಂದೂ ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅನ್ನಕ್ಕಂತ ಉದ್ದಾಡ್ತಾರೆ. ಇವತ್ತು ಧಾರ್ಮಿಕ ಕ್ಷೇತ್ರಗಳ ಹಲವಾರು ಈ ರೀತಿಯ ಒಂದು ಸಮಸ್ಯೆಗಳು ಮಾಡೋದೇನು, ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು, ಅದರ ಒಂದು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಅವರೇ ಅನುಭವ. ಚಾಮುಂಡಿ ಹಿಂದೂಗಳ ಆಸ್ತಿ ಅಲ್ಲ ಅಂದ ತಕ್ಷಣ ಬಿಜೆಪಿ ನಾಯಕರು ಮತ್ಯಾರ ಆಸ್ತಿ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು. ಇದಕ್ಕೆ ಉತ್ತರಿಸಿದ್ದ ಡಿಕೆ ಹಾಗೂ ಸಚಿವ HK ಪಾಟೀಲ್ ಸರ್ಕಾರದ್ದು ಎಂದಿದ್ರು. ಈ ಸಮರ್ಥನೆಗೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಚರ್ಚ್, ಮಸೀದಿ ವಿಚಾರ ಪ್ರಸ್ತಾಪಿಸಿದ್ದಾರೆ. ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ನ ಬಿಡಲ್ವಾ? ಮಸೀದಿಗಳಿಗೆ ಬಿಡಲ್ವಾ? ಗೊಮಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ನ ಬಿಡಲ್ವಾ? ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ. ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದಾರ? ವಿ ಕಾಂಟ್ ಟೆಲ್ ಇಟ್. ಇಟ್ ಇಸ್ ಎ ಗವರ್ಮೆಂಟ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ಸರ್ಕಾರದ ಆಸ್ತಿ ಹೌದು, ಎಲ್ಲವನ್ನ ನಾವು ಮುಜರಾಯಿಗೆ ಕೊಟ್ಟಿದೀವಿ. ಮುಜರಾಯಿ ಆಸ್ತಿ ಆದ ತಕ್ಷಣ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅರ್ಥನ ನಿಮ್ದು? ಏನ್ ಮಾಡ್ತಾ ಇರೋಕೆ ಮತ್ತೆ ಅದಕ್ಕೆ ಹೊರಟಿದ್ದೀರಿ ನೀವು? ಚಾಮುಂಡಿ ಬೆಟ್ಟದ ಬಗ್ಗೆ ಅಂದ್ರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ. ಈ ಆಸ್ತಿ ಯಾರ್ದು ಅನ್ನೋದು ಎಲ್ಲರಿಗೂ ತಿಳಿದಿದ್ದೆ ಅಲ್ಲ, ಇದು ಮುಜರಾಯಿ ಆಸ್ತಿ. ವಕ್ಫ್ ಬೋರ್ಡ್ ಆಸ್ತಿನ ಬಿಡ್ತೀರಾ? ಮಸೀದಿಗಳನ್ನ ಬಿಡ್ತೀರಾ? ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿದ್ದು, ಇವರ ಆಸ್ತಿ ಎಲ್ಲ ಅವ್ರಿಗೆ ಸೇರಿದ್ದು. ಇಷ್ಟು ಮಾತ್ರವಲ್ಲ, ಡಿಕೆ ತಮ್ಮ ಹೇಳಿಕೆಯನ್ನ ಹಿಂಪಡೆಯಬೇಕು ಅಂತಿದ್ದಾರೆ ಬಿಜೆಪಿ ನಾಯಕರು. DK ಶಿವಕುಮಾರ್ ಅವ್ರಿಗೆ ನಾನು ಆಗ್ರಹ ಮಾಡ್ತೇನೆ, ತಮ್ಮ ಹೇಳಿಕೆಯನ್ನ ತತ್ಕ್ಷಣ ಹಿಂಪಡಿಬೇಕು. ಬಹುಶಃ ನನಗನ್ನಿಸ್ತದೆ DK ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಕನಸನ್ನ ಕಾಣ್ತಾ ಇದ್ದಾರೆ. ಆ ಕನಸು ನನಸಾಗ್ಬೇಕು ಅಂತೇಳಿ ಇವತ್ತು ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಈ ತರ ನೀವು ಮುಂದುವರೆದ್ರೆ ನಿಜಕ್ಕೂ ಕರ್ನಾಟಕದಲ್ಲಿ ದಂಗೆ ಆಗೋಗ್ತದೆ. ಹೇಳಿದ್ದೀನಿ, ನೀವು ಚಾಮುಂಡೇಶ್ವರಿನ ಮುಟ್ಟಕ್ ಹೋದ್ರೆ, ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ರೆ, ಚಾಮುಂಡೇಶ್ವರಿ ದೇವಾಲಯವನ್ನ ನೀವು ಪರಕೀಯರಿಗೆ ಹಸ್ತಾಂತರ ಮಾಡಕ್ ಹೋದ್ರೆ ಈ ಕರ್ನಾಟಕದಲ್ಲಿ ದಂಗೆ ಎದ್ದೋಗ್ತದೆ. ದೇವರ ಜೊತೆಯಲ್ಲಿ ಎಲ್ಲ ಒಂದ್ ಕಡೆ ಸಂಘರ್ಷ ಬೇಡ, ಇದು ನಿಮ್ಗೆ ಒಳ್ಳೇದಲ್ಲ. ಒಬ್ಬ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಏನ್ ಹೇಳಿದಿರಿ ಅದು ನೀವು ವಿತ್ಡ್ರಾ ಮಾಡಿದ್ರೆ ಒಳ್ಳೇದು.
ಇನ್ನು ರಾಜವಂಶಸ್ಥೆ ಪ್ರಮೋದಾ ದೇವಿ ಇಡೀ ಬೆಳವಣಿಗೆ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ಇಂದು ದೇಗುಲ ಅಲ್ದಿದ್ರೆ ಅದನ್ನ ಮುಜರಾಯಿ ಇಲಾಖೆಗೆ ತರ್ತಾ ಇರಲಿಲ್ಲ ಅಂತ ಡಿಕೆ ನಡೆಯನ್ನ ಖಂಡಿಸಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳಿಗೆ ಸೇರಿಲ್ಲ ಎಂಬಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಮತ್ತು ತಪ್ಪಿಸಬಹುದಾದವು. ಅದು ಹಿಂದೂ ದೇವಸ್ಥಾನವಲ್ಲದಿದ್ರೆ ಅದನ್ನ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ತರ್ತಿರ್ಲಿಲ್ಲ. ಸರ್ಕಾರವು ಆಯೋಜಿಸುವ ಆಚರಣೆಗಳು ಧಾರ್ಮಿಕ ಸ್ವರೂಪದ್ದಾಗಿಲ್ಲ. ಆದರೆ ನಾವು ಧಾರ್ಮಿಕ ಆಚರಣೆಗಳನ್ನ ಖಾಸಗಿಯಾಗಿ ಆಚರಿಸುತ್ತಲೇ ಇರ್ತೇವೆ. ಸರ್ಕಾರ ಕೂಡ ಸಾಂಸ್ಕೃತಿಕ ಆಚರಣೆಗಳನ್ನ ಅರಮನೆಯ ಮುಂದೆ ಆಯೋಜಿಸುತ್ತದೆ. 2 ಆಚರಣೆಯಿಂದ ಗೊಂದಲ ಆಗದಿರಲಿ ಎಂದು ಪ್ರತ್ಯೇಕ ಸಮಯ ನಿಗದಿ ಮಾಡಲಾಗಿದೆ. ಪ್ರಮೋದಾ ದೇವಿ ರಾಜವಂಶಸ್ಥೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾನು ಕೆಲವು ಸತ್ಯ ಹೇಳಿದ್ರೆ ಕೆಲವರು ಸಹಿಸಿಕೊಳ್ಳಲ್ಲ ಎಂದಿದ್ದಾರೆ. ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದೇವಿ ದೇವ್ರಿಗೂ ಇರ್ಬೋದು, ಯದುವೀರ್ ಇರ್ಬೋದು, ಅಸೆಂಬ್ಲಿಲಿ ಇರ್ಬೋದು, ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ಮನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ. ಬಾನು ಮುಷ್ತಾಕ್ ಆಯ್ಕೆ ವಿಚಾರವಾಗಿ ಶುರುವಾದ ಚರ್ಚೆ ಚಾಮುಂಡಿ ಬೆಟ್ಟವನ್ನ ಸುತ್ತಿಕೊಂಡಿದೆ. ನಾಯಕರು ವಾಗ್ಯುದ್ಧಕ್ಕೆ ಡಿಕೆ ಮಾತನ್ನೇ ಅಸ್ತ್ರವಾಗಿ ಬಳಸಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.